ಹಾನಿ ಆಗಿರೋದ್ರ ಬಗ್ಗೆ ಮತ್ತು ಉತ್ತರ ಕರ್ನಾಟಕದ ಅಭಿವೃದ್ಧಿ ಕುಂಠಿತ ಆಗಿರೋದ್ರ ಬಗ್ಗೆ ಈ ಥರದ್ದೆಲ್ಲ ಕೂಡ ಇವತ್ತು ನಾನು ಚರ್ಚೆ ಮಾಡ್ತಾ ಇದ್ದೀನಿ. ನನಗನ್ಸ್ತೈತೆ ರಾಜ್ಯದಲ್ಲಿ ಈ ಸರ್ಕಾರ ಭಾಳ ನಿರೀಕ್ಷೆ ಇತ್ತು. 2.5 ವರ್ಷದಿಂದ ಸರ್ಕಾರ ಬಂದಾಗ ಜನಕ್ಕೆ ಒಂದು ನಿರೀಕ್ಷೆ ಏನೋ ಸಿದ್ದರಾಮಯ್ಯನವರು 2013ರಲ್ಲಿ ಮುಖ್ಯಮಂತ್ರಿ ಆಗಿದ್ದರು. 5 ವರ್ಷ ಪೂರ್ತಿ ಅಧಿಕಾರವನ್ನು ನೋಡಿದರು. ಮತ್ತೆ ಅದೇ ರೀತಿಯ ಆಡಳಿತವನ್ನು ನಾವು ನೋಡ್ಬೋದು ಅಂತ ಅವರು ಭ್ರಮೆ, ಒಂದು ಕನಸು. ಈಗ ನೋಡ್ತಾ ಇರುವಂಥ ಸಿದ್ದರಾಮಯ್ಯನವರು ಆ ಭ್ರಮೆ ಕನಸು ಎಲ್ಲ ನುಚ್ಚು ನೂರಾಗ್ಬಿಟ್ಟಿದೆ. ಒಂಥರ ಒಡೆದ ಕನ್ನಡಿ ಥರ ಆಗೋಗ್ಬಿಟ್ಟಿದೆ. ಪ್ರತಿದಿನ ರೈತರ ಸಂಕಷ್ಟಕ್ಕೆ ಏನು ಸ್ಪಂದನೆ ಮಾಡಬೇಕಾಯಿತು, ರೈತರ ಗೋಳನ್ನು ಕೇಳಬೇಕಾಯಿತು. ಇವತ್ತು ಒಂಥರ ಅರಣ್ಯ ರೋದನ ಆಗೋಗ್ಬಿಟ್ಟಿದೆ. ಯಾರಿಗೆ ಹೇಳ್ಬೇಕು, ಯಾರು ಕೇಳಬೇಕು ಅನ್ನೋ ಪರಿಸ್ಥಿತಿ ಇವತ್ತಿಲ್ಲ. ಸರ್ಕಾರ ಬಂದ ತಕ್ಷಣ ಅಂತೂ ಈ ಕಾಂಗ್ರೆಸ್ ಸರ್ಕಾರ ಬಂದಾಗ ಫಸ್ಟ್ ವರ್ಷ ಬರ, 2ನೇ ವರ್ಷ ಫ್ಲಡ್ಡು, ದಳ್ಳಾಳಿಗಳ ಕಾಟ, 3ನೇ ವರ್ಷಕ್ಕೇನೋ ಕಾಲಿಟ್ರಿ ಬರನೂ ಹೋಯ್ತು ಫ್ಲಡ್ಡು ಹೋಯ್ತು ಅಂತ ಹೇಳಿದ್ರೆ ಈ ಬಾರಿ ಅಧಿಕಾರದ ಕಿತ್ತಾಟ, ಚೇರ್ ಕಿತ್ತಾಟ. ಇದರ ಮಧ್ಯೆ ಈ ಭಾಗದ ಉತ್ತರ ಕರ್ನಾಟಕದ ರೈತರು ಒಂದು ರೀತಿ ತಮಗೂ ಗೊತ್ತಿದೆ, ಎಲ್ಲ ಕಡೆ ಧರಣಿ ಹೋರಾಟ ಇವೆಲ್ಲ ಪ್ರಾರಂಭ ಮಾಡಿದ್ದಾರೆ. ಯಾವ ಸರ್ಕಾರ ಈ ಭಾಗದ ಜನರ ಕಣ್ಣೀರನ್ನು ಒಡಿಸ್ಬೇಕಾಯಿತು, ಅವರ ಕಣ್ಣೀರಿಗೆ ಪರಿಹಾರವನ್ನು ಕೊಡಬೇಕಾಯಿತು, ಅದೇ ಸರ್ಕಾರ ರೈತರ ಕಣ್ಣಲ್ಲಿ ರಕ್ತ ಬರೆಸ್ತಾ ಇದ್ದಾರೆ. ಕಣ್ಣೀರಿನ ಜೊತೆ ರಕ್ತ ಬರುವಂಥ ಪರಿಸ್ಥಿತಿಯನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಅದರಿಂದ ಇವತ್ತು ಇಡೀ ರೈತ ಸಮುದಾಯ ಬೀದಿಗಿಳಿದು ಹೋರಾಟ ಮಾಡ್ತಾ ಇದೆ. ಅದಕ್ಕೆ ಮಂತ್ರಿಗಳು ಹೋಗಿದ್ರು, ಹೋರಾಟ ಆಯಿತು. ಅದನ್ನು ನಾನು ಮುಂದೆ ಹೇಳೋನಿದ್ದೀನಿ. ಈ ಗಮನದಲ್ಲಿಟ್ಕೊಂಡು ನಾವು ಈ ಸರ್ಕಾರ ನಮ್ಮಲ್ಲಿ ಸುಮಾರು 86.81 ಲಕ್ಷ ರೈತ ಕುಟುಂಬಗಳಿದೆ. ನಮ್ಮ ರೆವಿನ್ಯೂ ಇಲಾಖೆ ಕೊಟ್ಟಿರೋ ಅಂಕಿಅಂಶದಲ್ಲಿ 86.81 ಲಕ್ಷ. ನೀರಾವರಿಗೆ, ಮಳೆ ಮತ್ತು ನೀರಾವರಿಗೆ 118.5 ಲಕ್ಷ ಹೆಕ್ಟೇರ್ ಪ್ರದೇಶ ಇದೆ. ಸುಮಾರು ನಮಗೆಲ್ಲರಿಗೂ ಗೊತ್ತಿರೋಂಗೆ 70% ಜನ ರೈತಾಪಿ ಕುಟುಂಬದಲ್ಲಿ ಬಂದವರು, ರೈತರ ಮನೆ ಕುಟುಂಬದವರು ಅಂತ ನಾವು ತಿಳ್ಕೊಂಡಿದ್ದೀವಿ. ಈ ಸರ್ಕಾರ ಮಾತಿಗೆ ತಪ್ಪಿದೆ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ, ಈ ಸರ್ಕಾರನೇ ಒಂದು ಕೃಷಿ ಇಲಾಖೆ ವಾರ್ಷಿಕ ವರದಿ 2024-25 ಒಂದು ವಾರ್ಷಿಕ ವರದಿಯನ್ನು ಬಿಡುಗಡೆ ಮಾಡ್ತಾರೆ ರಾಜ್ಯ ಸರ್ಕಾರ. ಅದರಲ್ಲಿ ನಮ್ಮ ದೃಷ್ಟಿ ಏನು, ರಾಜ್ಯದ ಕೃಷಿ ಉತ್ಪಾದನೆ ಹೆಚ್ಚು ಮಾಡೋದ್ರ ಬಗ್ಗೆ ನಮ್ಮ ಗುರಿ ಏನು, ನಮ್ಮ ಉದ್ದೇಶ ಏನು ಅಂತ ಹೇಳ್ಬಿಟ್ಟು ದೃಷ್ಟಿ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಉದ್ದೇಶಕ್ಕೆ ದೃಷ್ಟಿ ಅಂತ ಕೊಟ್ಟಿದ್ದಾರೆ. ವಿಷನ್ ಅಂತ ಹೇಳಿ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿರುವಂಥ ಪತ್ರ. ಇದರಲ್ಲಿ ಏನು ಕ್ಲಿಯರ್ ಆಗಿ ಹೇಳಿದ್ದಾರೆ, ವಿವಿಧ ರಾಜ್ಯ ಮತ್ತು ಕೇಂದ್ರ ಪುರಸ್ಕೃತ ಯೋಜನೆಗಳ ಅನುಷ್ಠಾನದ ಮೂಲಕ ಉತ್ಪಾದನೆಯನ್ನು ಹೆಚ್ಚಿಸಲು, ಸುಸ್ಥಿರ ಕೃಷಿಗಾಗಿ ಕೃಷಿ ವೆಚ್ಚವನ್ನು ಕಡಿತಗೊಳಿಸಲು, ರೈತರ ಅಭಿವೃದ್ಧಿ ಹಾಗೂ ಆದಾಯವನ್ನು ಹೆಚ್ಚಿಸುವ ಮೂಲಕ ರಾಜ್ಯದ ಆಹಾರ ಭದ್ರತೆಯನ್ನು ಕಾಪಾಡುವುದು ಅಂತ ಇದೆ ಅಧ್ಯಕ್ಷರೇ. ಆಹಾರ ಭದ್ರತೆಯನ್ನು ಕಾಪಾಡಬೇಕು ಅಂತ ಅಂದರೆ ಇವರು ಹೇಳಿರೋದಕ್ಕೂ ಕೃತಿಗೂ ಮಾತಿಗೂ ಏನು ಸಂಬಂಧ ಇಲ್ಲ ಅಂತ ನನಗನ್ಸ್ತದೆ. ಹೇಳಿರೋ ಕೃತಿಗೂ ಮಾತಿಗೂ ಸಂಬಂಧ ಇಲ್ಲ. ಮಾತೆತ್ತರೆ ಮುಖ್ಯಮಂತ್ರಿಗಳು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.